ಅಲ್ಲಿ ನಿಂತಿರೋದು ಜಯನೇ ಅಲ್ವಾ? ಹ್ಞೂ, ಜಯನೇ ಜಯನೇ. ಹೋದ್ರೆ ಏನಂತಾಳ? ಏನಾನ ಅನ್ಲಿ, ನನ್ನ ಪ್ರಯತ್ನ ನಾನು ಮಾಡೋಣ. ಯಾಕೋ ಮನಸ್ಸೇ ಸರಿ ಇಲ್ಲ. ಏನೇನೋ ಕೆಟ್ಟ ಯೋಚನೆಗಳು. ನನ್ನ ಮನಸ್ಸು ಯಾಕೆ ಹಿಂಗಾಗ್ತಾ ಇದೆ? ನಾನು ಮಾಡ್ತೀಯ ಸರಿನಾ ತಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಿದ್ದೀನಿ ನಾನು? ಅಷ್ಟು ಕೆಲಸ ಇದೆ, ನೀರು ಬಿಡಬೇಕು ಪೈರುಗಳಿಗೆ, ಏನೇನೋ ಯೋಚನೆ ಮಾಡ್ತಾ ನಿಂತಿದ್ದೀನಲ್ಲ. ಛೇ. ಜಯ, ನಿಂತ್ಕ ಜಯ. ಇಲ್ಲೇನು ಮಾಡ್ತಿದ್ದಿ ಇಷ್ಟೊತ್ತಲ್ಲಿ? ಬಿಸಿಲು ನೋಡಿ ಎಷ್ಟೊಂದೈತೆ. ಮನೆಗೆ ಹೋಗಿ ಆರಾಮಾಗಿ ಮನಿಕಬಾರ್ದಾ? ಹೊಟ್ಟೆಗೆ ನನ್ನ ತಿಂದ ಇಲ್ವಾ? ನೀನು ನೋಡ್ರೆ ತಿಂದಂಗೆ ಕಾಣಿಸ್ತಿಲ್ಲ. ನಡಿ ನಡಿ, ಬತ್ತೀನಿ ನಡಿ ಮನೆಗೆ. ಮೊದಲು ಏನಾನ ತಿನ್ನು, ಇಲ್ಲ ಹೋಟ್ಲಿಗೆ ಹೋಗೋಣ. ಹೋಟ್ಲಿಂದ ಏನೋ ತಂದ್ಕೊಡ್ಲ, ಇಲ್ಲ ಅಂದರೆ. ಏನು ಮಾತಾಡ್ತಿದ್ದೀರಾ? ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ಸುಮ್ಮನೆ ನಮಗೆ ತೊಂದರೆ ಕೊಡಬೇಡಿ. ನಿನ್ನೆನೇ ಹೇಳಿದ್ನಲ್ಲ. ನೋಡು ಜಯ, ನೀ ನನ್ನ ಹೆಂಡ್ತಿ. ನಮ್ಮಿಬ್ಬರ ಮಧ್ಯೆ 1000 ಬರ್ಬೋದು ಜಯ, ಆದರೆ ನಾವಿಬ್ಬರು ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡಿದ್ದೀವಿ. ತಪ್ಪು ಮಾಡ್ದಿರೋ ಮನುಷ್ಯ ಯಾರಿದ್ದಾನೆ ಹೇಳೋ? ಎಲ್ಲರೂ ಏನಾದರೂ ಒಂದು ತಪ್ಪು ಮಾಡೇ ಇರ್ತಾರೆ. ನಾನು ಎಲ್ಲರಿಗಿಂತ ಹೆಚ್ಚಾಗೆ ತಪ್ಪು ಮಾಡಿದ್ದೀನಿ, ಆದರೆ ಇವಾಗ ನಾನು ಅದನ್ನು ತಿದ್ಕೋಬೇಕು ಅಂತ ಇದ್ದೀನಿ. ನೀನು ಏನಾದರೂ ಅನ್ನೋ, ಬೈಯಿ ಉಗ್ಗಿ ಕ್ಯಾಕರಿಸಿ, ಬೇಕಾದರೆ ಪರ್ಕೆ ತೊಗೊಂಡು ಹೊಡೆದು ಬಿಡು, ನಾನೊಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ ಕಣೆ. ನನ್ನ ಕರ್ತವ್ಯ ನಾನು ಮಾಡೋಕ್ಕೆ ಬಂದಿದ್ದೀನಿ. ನೀನು ನನ್ನ ಮಾತಾಡಿಸು ಬಿಡು. ನೀನು ಯಾವಾಗ ಅರ್ಥ ಮಾಡ್ಕೋತೀಯ ಮಾಡ್ಕೋ. ನನ್ನ ಕರ್ತವ್ಯ ನಾನು ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಕ್ಕೆ ಬಂದಿದ್ದೀನಿ, ನಿನಗೆ ಒಳ್ಳೆ ಗಂಡ ಆಗಕ್ಕೆ ಬಂದಿದ್ದೀನಿ. ಇಷ್ಟು ವರ್ಷ ಮಾಡಿದ ಪಾಪನ ತೊಳ್ಕೊಬೇಕು ಅಂತ ಬಂದಿದ್ದೀನಿ ಕಣೆ ಜಯ. ಬೇಡ ಅಂತ ಅನ್ಬೇಡ ಕಣೆ. ನಾನು ನಿನಗೆ ಬಲವಂತ ಮಾಡಲ್ಲ ನಮ್ಮ ಮನೆಗೆ ಬಾ ಅಂತ. ಇನ್ಮೇಲೆ ನೀನು ಎಲ್ಲಿರ್ತೀಯೋ ಅಲ್ಲಿಗೆ ನಾನು ಬರ್ತೀನಿ ಕಣೆ. ಆದರೆ ನಿನಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ. ನೋಡು, ಏನು ಮಾಡ್ಬೇಕು ಹೇಳು? ಯಾವ ಥರ ಬೇಕಾದ್ರೂ ಶಿಕ್ಷೆ ಕೊಡು, ನಾನು ಅನುಭವಿಸ್ತೀನಿ. ಆದರೆ ನನ್ನಿಂದ ದೂರ ಇರಿ ಅಂತ ಹೇಳಿ ಮಾತ್ರ ನನಗೆ ನೋವು ಕೊಡಬೇಡ ಕಣೆ ಜಯ, ಕೊಡಬೇಡ ಕಣೆ. ನಿನ್ನ ತಮ್ಮಯ್ಯ ಕಣೆ. ನಾನು ಬದಲಾಗಿದ್ದೀನಿ, ನಮ್ಮಮ್ಮನೂ ಬದಲಾಗೋರೆ. ಅರ್ಥ ಮಾಡ್ಕೋ ಜಯ. ನೋಡಿ, ನನಗೆ ನಿಮ್ಮ ಮಾತೆಲ್ಲ ಬೇಡ. ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ಇಷ್ಟು ವರ್ಷದಿಂದ ನಾನು ನಿಮ್ಮನ್ನು ನೋಡಿದ್ದೀನಿ, ನನಗೆ ನಂಬಿಕೆ ಬರ್ತಾ ಇಲ್ಲ. ಅವತ್ತಿನ ದಿನನ ನಾನು ಯಾವತ್ತೂ ಮರೆಯಲ್ಲ. ಇಬ್ಬರು ಹೆಣ್ಮಕ್ಳು ಕರ್ಕೊಂಡು ಇಡೀ ರಾತ್ರಿ ಪಾಳು ಬಿದ್ದಿರೋ ಮನೇಲಿದ್ದೆ ನಾನು. ಅವತ್ತಿನ ದಿನ ಯಾವತ್ತೂ ಮರೆಯಲ್ಲ ನಾನು. ಜಯ ಜಯ ನಿಂತ್ಕೊಳ್ಳೆ. ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಪಾಳು ಬಿದ್ದಿರೋ ಮನೇಲಿದ್ದ. ನಾನು ಎಂಥ ಪಾಪಿ ಇರಬೇಕು, ಇದೆಲ್ಲ ನಾನು ಯೋಚನೆ ಮಾಡಲಿಲ್ಲ. ಎಲ್ಲಿ ಹೋಗ್ತೀಯಾ, ಏನು ಮಾಡ್ತೀಯ ಅನ್ನೋದು ನನ್ನ ತಲೆಗೆ ಬರಲಿಲ್ಲ. ನೋಡು, ಮೃಗ, ಕೆಟ್ಟ ಮೃಗ ನನ್ನ ಮೈಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಕ್ಷಮಿಸ್ಬಿಡು ಜಯ, ನನಗೆ ಕ್ಷಮಿಸ್ಬಿಡೆ. ಬೈ, ಬೇಕಾದ ಬೈ, ಅರೆ ನಾನಂತೂ ನೀನು ಬಿಟ್ಟಿರ್ಲಾರೆ. ಬಂದೇನವ ಜಯ? ಹೊಲ್ತಕ್ಕೆ ಹೋಗಿದ್ದಲ್ಲ, ನೀರು ಬಿಟ್ಟಾ? ಹೂನಮ್ಮ, ಬಿಟ್ಟೆ. ಬಿಡು ಬಿಡು, ಒಳ್ಳೇದಾಯ್ತು. ಯಾಕೊಂಥರ ಸಪ್ಪಗಿದ್ಯಲ್ಲ, ಹೋಗಿ ನಗ್ನಗ್ತಾನೆ ಹೋದೆ. ಏನಿಲ್ಲಮ್ಮ. ಅಯ್ಯ, ಈ ಹುಡುಗಿಗೆ ಏನಾಯ್ತು? ಯಾಕೆ ಹಿಂಗಾಡ್ತಾವಳೆ? ಸಪ್ಪು ಮುಖ ಮಾಡ್ಕೊಂಡವಳೆ. ಯಾಕೆ ಅಂತ ಕೇಳಿದ್ರೆ ಏನೋ ಮಾತಾಡೋದು. ಅಮ್ಮ. ಓ ರಾಮಣ್ಣ, ಬಾರಪ್ಪ, ಬಾಬಾ. ಯಾವಾಗ ಬಂದಿ? ಈಗಷ್ಟೇ ಬಂದೆ ಅಮ್ಮ. ಹೊಲ್ದತ್ರ ಜಯನ್ ನೋಡಿದೆ, ಮಾತಾಡ್ಸ್ಕೊಂಡೆ ಬಂದೆ. ಜಯ ಹಂಗೆ ಮನೆ ಕಡೆಗೆ ಬಂದ್ಲಲ್ಲ, ಅವಳು ಹಿಂದೆನೇ ಬಂದೆ. ಓ ಹೌದಾ? ಅದಕ್ಕೆ ನಂಗೆ ಒಂಥರ ಮಕ ಹಿಂಗೆ ಗಂಟಾಕೊಂಡಿರೋದು. ಏನೋ ಅಮ್ಮ, ಜಯಂಗೆ ಇಷ್ಟ ಆಗ್ಲಿಲ್ವೋ ಏನೋ ನಾನು ಬಂದಿದ್ದು. ಹೇಳಪ್ಪ, ಗಂಡ ನೀನು ಏನೋ ಒಂಚೂರು ಬೇಜಾರಿರ್ಬೋದು ಮನಸ್ಸಲ್ಲಿ. ಬಿಡು, ಹಳೆವೆಲ್ಲ ನೆನ್ಸ್ಕೊಳ್ಳೋದು ಬೇಡ. ಬಾ ಕೂಕ, ಬಾ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ಏನು ಬೇಡಮ್ಮ. ಕುತ್ಕೊಳ್ಳಪ್ಪ, ಕೂಕ ಬಾ. ನನ್ನ ಜೈನ್ ಗಂಡ, ನನ್ನ ಅಳಿಯ, ನನ್ನ ಮಗಳ ಗಂಡನ ಹಿಂಗೆ ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗಪ್ಪ? ಬಾ ಕೂಕ, ಬಾ. ಜಯ, ಒಂಚೂರು ಟೀ ಗಿಡವ. ಅಯ್ಯೋ ಬೇಡ ಬಿಡಿ ಅಮ್ಮ, ಸುಮ್ಮನೆ ಹಾಕೊಳ್ಳು ತೊಂದರೆ. ತೊಂದರೆಗಿಂದ್ರೆ ಏನಿಲ್ಲ, ಎಲ್ಲ ಸರಿ ಹೋಗ್ತದೆ. ಸುಮ್ಮನಿರು. ಬಾ ಕೂಕ, ಬಾ. ತಿಂಡಿ ಗಿಡಿ ತಿನ್ಕ ಬಂದೇನಪ್ಪ. ಅಮ್ಮ ಬರ್ಲಿಲ್ವಾ? ಅಮ್ಮನ ಕರ್ಕೊಂಬರೋದಲ್ವಾ? ಇಲ್ಲಮ್ಮ, ಅಮ್ಮ ಮನೇಲಿ ಅವರೇ ಸ್ವಲ್ಪ ಮೈ ಹುಷಾರಿಲ್ಲ ಅಂತಿದ್ರು. ನಾನೇ ಬಂದೆ. ಅವರು ಬರ್ತೀನಿ ಅಂದರು. ಹುಷಾರಿಲ್ವಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾಳೆಗೆ ಹೋಗುವಂತೆ ಇರು ಅಂತ ಅಂದೆ. ಹೌದಾ? ಏನು ಹುಷಾರಿಲ್ಲ? ಸ್ವಲ್ಪ ಥಂಡಿ ಆಗ್ಬಿಟ್ಟೈತೆ, ನೆಗಡಿ, ತಲೆಬಾರ. ವಯಸ್ಸಾದ್ಮೇಲೆ ಇವೆಲ್ಲ ಇದ್ದಿದ್ದೆ. ಒಂದು ಔಷಧಿ ಕೊಡ್ತೀನಿ, ನಾಟಿ ಔಷಧಿ, ತಗೊಂಡೋಗಿ ಕುಡು. ಅರ್ಧ ಗಂಟೆಗೆಲ್ಲ ಸರಿ ಹೋಗ್ಬಿಡ್ತದೆ. ಸರಿನಮ್ಮ. ಹುಡುಗರು ಯಾವಾಗ ಬರ್ತಾರೆ ನನ್ನ ಮಕ್ಕಳು? ಸ್ಕೂಲ್ಗೆ ಹೋಗೋರಲ್ಲಪ್ಪ,
ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು. ಅರ್ಧ ಗಂಟೆ ಬಂದ್ಬಿಡ್ತಾರೆ. ಮಕ್ಕಳು ಬರೋವರೆಗೂ ಇದ್ದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಮ್ಮ. ಆಯ್ತಿರಪ್ಪ, ನಿನ್ನ ಮಕ್ಳು ನೀನು ಮಾತಾಡ್ಸೋಕ್ಕೇನು. ನೋಡ್ರಮ್ಮಣ್ಣ, ಇಷ್ಟು ದಿನ ಆಗೋಗಿದ್ದು ಒಂದು ಕೆಟ್ಟು ಕನಸು ಅಂತ ಮರ್ತು ಬಿಡೋಣ. ಇನ್ನು ಮೇಲೆ ಆ ಮಕ್ಕಳಿಗೆ ನೀನು ಎಂಥ ತಂದೆ ಆಗಿರ್ಬೇಕಂದ್ರೆ ಅವರು ಕೊನೆಯವರೆಗೂ ನೆನೆಸ್ಕೋಬೇಕು, ನಮ್ಮಪ್ಪ ಅಂದರೆ ಹಿಂಗಿರ್ಬೇಕು ಅಂತ ತಂದೆ ಆಗಿದ್ರೆ ನೋಡಪ್ಪ, ಮಕ್ಕಳ ಮನಸ್ಸನ್ನು ಗೆಲ್ಬೋದು, ಹೆಂಡತಿ ಮನಸ್ಸನ್ನು ಗೆಲ್ಬೋದು. ಅಮ್ಮ, ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ದೀನಮ್ಮ. ನನಗೆ ನನ್ನ ಹೆಂಡತಿ ಮಕ್ಕಳು ಬೇಕಷ್ಟೇ ಈಗ. ಆಯ್ತು, ಈ ಪ್ರಯತ್ನ ಇರಲಿ, ನೋಡೋಣ ಎಷ್ಟು ಬೇಗ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನನ್ನು ಒಪ್ಕೋತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ನಿನ್ನ ಮೇಲೆ ಐತೆ. ಜೇವ, ಆಯ್ತು ನಮ್ಮ ಬೇಗ ಮಾಡು. ಹೂನಮ್ಮ, ಆಯ್ತು. ಇನ್ನೇನು ತಗೊಳ್ಳಿ ಅಮ್ಮ, ಕೊಟ್ಬಿಡಿ ಅವ್ರಿಗೆ. ಇದು ಯಾಕವ, ಕೊಡೋಗು ನಿನ್ನ ಗಂಡಂಗೆ, ನಾನು ಕೊಡೋಕ್ಕಾಗ್ತದ? ಕೊಡೋಗು, ಮನೆಗೆ ಬಂದಿರೋಗೆ ಹಂಗೆಲ್ಲ ಮಾಡಬಾರ್ದು. ಹೋಗು, ಅದು ಯಾರನ್ನಾಗಿರಲಿ. ಅಯ್ಯ, ಇದು ಯಾಕವ ಸುಮ್ಮನೆ ಹಿಂಗೆ ಇಟ್ಕೊಂಡು ಮಕ್ಕ ಈ ಕಡೆ ತಿರುಗಿಸ್ಕೊಂಡ್ಬಿಟ್ರೆ ಗಂಟು ಹಾಕ್ಕೊಂಡು ಟೀ ಕುಡಿಯೋಕೆ ಮನ್ಸು ಬರ್ತದೆ ಹೇಳು? ಏನವ ಜಯ, ಹಿಂಗೆ ಮಾಡ್ತಿ? ಕೊಡು, ಸುಮ್ಮನೆ ಕೊಡು, ಆ ಕಡೆ ತಿರ್ಕೊಂಡು. ಅಮ್ಮ, ಕೊಡ್ತಿದ್ದೀನಿ ತಾನೇ, ಇಸ್ಕೋಬೇಕು ತಾನೇ ಅವರು. ಏನವ ಜಯವ, ಮದುವೆ ಹೊಸದ್ರಾಗೆ ಹೆಣ್ಮಕ್ಳು ಟೀ ಕಾಫಿ ಕೊಡಕ್ಕೆ ಹೋದಾಗ ಹಿಂಗೆ ನಾಚ್ಕೊಂಡು ತಿರ್ಕತ್ತಾರಲ್ಲ, ಹಂಗೆ ನಿಂತಿದ್ದೆ ಅನ್ಕೋಬೇಕಾ? ಏನು ಅನ್ಕೋಬೇಕು ಹೇಳು? ಟೀ ಎಲ್ಲಿ ಕೊಡ್ತಿದ್ದೀನಿ ನೋಡು, ತಿರ್ಕೊಂಡು ಕೊಡವ ಇರ್ಲಿ. ತಗೊಳ್ಳಿ, ಅವಾಗಿಂದ ಹಿಡ್ಕೊಂಡಿದ್ದೀನಿ ತಾನೆ, ಇಸ್ಕೋಬೇಕಲ್ವಾ? ಅಲ್ಲ ಜಯ, ನೀನು ಹಿಂಗೆ ಮುಖ ಗಂಟು ಹಾಕೊಂಡಿದ್ರೆ ನಂಗೆ ಟೀ ಗಂಟ್ಲೊಳಿಕನ ಇಳಿತದ. ಅದೇ ಮತ್ತೀಗ ಒಂಚೂರು ನಗ್ನಗ್ತ ಕೊಡವ ಇರ್ಲಿ. ಅವಳು ಶತ್ರು ನೋಡ್ದಂಗೆ ನೋಡ್ತಿದ್ಯಪ್ಪ, ಕಟ್ಕೊಂಡಿರೋ ಗಂಡ. ನೋಡಿ, ಟೀ ಮಾಡಿಕೊಡು ಅಂತ ಹೇಳಿದಾರಮ್ಮ, ನಾನು ಮಾಡಿಕೊಡ್ತಾ ಇದ್ದೀನಿ, ತಗೊಳ್ಳಿ ಅಷ್ಟೇ. ರಮಣ, ಓಲಿ ತಗೊಳಪ್ಪ, ಟೀ ಯಾರೋಗ್ತದೆ, ಹೋಗ್ತಾ ಹೋಗ್ತಾ ಸರಿ ಹೋಗ್ತದೆ, ತಗ. ಓಲಿ ಬಿಡಪ್ಪ, ಓಲಿ ಮೊದಲು ಹಿಂಗೆ ಮನಸ್ಸಲ್ಲಿ ಬೇಜಾರಿರ್ತದಲ್ಲಪ್ಪ. ಅದೆಲ್ಲ ಮರಿಬೇಕಂದ್ರೆ ಅಷ್ಟು ಸುಲಭ ಅದಲ್ಲ. ಅವಳು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಷ್ಟು ಮೇಲಕ್ಕೆ ಬಂದಿರೋದು. ಇರಲಿ, ಜೀವನದಲ್ಲಿ ಒಂದು ಪಾಠ. ವ್ಯಕ್ತಿನ ಕಳ್ಕೊಳ್ಳೋದು ದೊಡ್ಡದಲ್ಲ, ಪಡ್ಕೊಳ್ಳೋದೆ ತುಂಬ ಕಷ್ಟವಾಗಿರೋದು. ನಂಬಿಕೆನ ಉಳಿಸ್ಕೋಬೇಕಂದ್ರೆ ಭಾಳ ಕಷ್ಟಪಡ್ಬೇಕು ನೋಡು. ಅಂತ ಕೆಲಸ ಮಾಡಿಬಿಟ್ಟಿದ್ದಿ, ಏನು ಮಾಡೋದು? ಕುಡಿ, ಹುಡುಗರು ಬರ್ತಾರೆ, ಮಾತಾಡ್ಸೋವಂತೆ ಕುಡಿ. ಎಷ್ಟು ವರ್ಷ ಆಗೈತಾವು ನಿಮ್ಮ ನೋಡಿ, ಯಾವ ಥರ ಮಾಡ್ತಾವೋ ಏನು ಕತೆನೋ ಗೊತ್ತಿಲ್ಲ. ಮಕ್ಕಳು ಭಯ ಪಡ್ಕೋಬೋದು ಹಿಂದೆ ನೆನೆಸ್ಕೊಂಡು. ಮತ್ತೇನು ಚೆನ್ನಾಗಿ ಮಾತಾಡ್ಸು. ಮೊದಲನೇ ದಿನ ಮಾತಾಡದೇ ಇರ್ಬೋದು, ಅವಾಗವಾಗ ಬಂದು ರೂಢಿ ಮಾಡ್ಕೊಳಪ್ಪ. ಆಯ್ತಮ್ಮ, ಇನ್ಮೇಲೆ ಪ್ರತಿದಿನ ಬರ್ತೀನಿ. ಆಯ್ತು ಬಾರಪ್ಪ, ಆಯ್ತು ಬಾ. ನಮ್ಮ ಜೈನ್ ಜೀವನ ಸರಿ ಹೋದ್ರೆ ನನಗೂ ಖುಷಿನೇ ಅಲ್ವಾ? ಯಾವ ತಾಯಿ ತಾನೇ ಖುಷಿ ಆಗಲ್ಲ? ನಾನು ಅವಳು ಎತ್ತು ತಾಯಿ ಅಲ್ಲದೆ ಇರ್ಬೋದು, ಆದರೆ ಅವಳ ಖುಷಿನೇ ನನಗೂ ಮುಖ್ಯ. ಅಮ್ಮ, ನಾನು ಜಯ ಇಬ್ರು ಒಂದಾದ್ಮೇಲೆ ನೀವು ನಮ್ಮ ಜೊತೆಲೇ ಇರಿ, ನಮ್ದೇನು ಅಭ್ಯಂತರ ಇಲ್ಲ. ನೋಡೋಣ, ಆಮೇಲೆ ನೋಡೋಣ. ಆಯ್ತು, ಕುಡಿಯಪ್ಪ.